ಅದು ಹೇಳಿದ್ರು ನಾವು ಹಿಂದೆ ಹೇಳಿರಲ್ಲ ಅದನ್ನೆಲ್ಲ. ಹಿಂದೆ ನಾವು ಹೇಳಿದ್ವಿ, ಎಲ್ಲರೂ ಅದನ್ನೇ ಹೇಳ್ತಿದ್ದಾರೆ. ಈಗ 28ರಲ್ಲಿ ಚುನಾವಣೆಯಲ್ಲಿ ಇರ್ತಾರೆ, ಅವ್ರ ನೇತೃತ್ವದಲ್ಲಿ ಚುನಾವಣೆ ನಾವು ಕೂಡ ಹೇಳಿದ್ವಿ. ಪಕ್ಷಕ್ಕೆ ಕೆಲಸ ಮಾಡೇ ಮಾಡ್ತಾರೆ. ಅಹಿಂದ ನಾಯಕತ್ವದ ಸಾರಥಿ ಯಾರು ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆಗಳಿದೆ. ಏನದೇ ಅಂಥ ಚರ್ಚೆ ಮಾಡೋದೇನು ಅವಶ್ಯಕತೆ ಇಲ್ಲ, ಅದನ್ನೇ ಅಷ್ಟು ಡೈಲ್ಯೂಟ್ ಮಾಡೋದು ಅವಶ್ಯಕತೆ ಇಲ್ಲ. ಕಾಲಕ್ಕೆ ಅದು ಗೊತ್ತಾಗ್ತದೆ. ಯಾಕಂದರೆ ಸತೀಶ್ ಜಾರಕಿಹೊಳಿ ಸರ್ವೆ ಮಾಡೋದು. ಸರ್ವೆ ಆದಮೇಲೆ ಅದ್ರ ಬಗ್ಗೆ ಸ್ಪಷ್ಟವಾದ ತೀರ್ಮಾನ ಮಾಡ್ತಾರೆ. ಯಾಕೆ ಹೋಗ್ಬಾರ್ದು? ಯಾಕ್ರೆ ಹಂಗೇನಿಲ್ಲ. ಇಲ್ಲ ಈಗ ಅವರು ಮಂತ್ರಿ, ಇಡೀ ರಾಜ್ಯಕ್ಕೆ ಮಂತ್ರಿ ಅವರು ಹೋಗ್ತಾರೆ, ನಾನು ಹೊಂಟಿದ್ದೆ. ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ, 2-3 ದಿನದಲ್ಲಿ ಆಗ್ಬೋದು ಅನ್ನೋ ನಿರೀಕ್ಷೆ. ಗೊತ್ತಿಲ್ಲ ನನಗೂ, ನಾವು ಇಲ್ಲೇ ಅದ್ರ ಗೊತ್ತಿಲ್ಲ, ಬೆಂಗಳೂರಿಗೆ ಹೋದ್ಮೇಲೆ ಗೊತ್ತಾಗೋದು. ನೋಡೋಣ, ಆಗ್ತೈತೆ ಯಾವಾಗ ಬೇಗ ಆಗ್ಬೇಕಂತ ಇದೆ ರೀ ಎಲ್ಲರದ್ದು ಅಭಿಪ್ರಾಯ. ಬೇಗ ಆಗಲಿ ಅಷ್ಟೇ. ಗೊತ್ತಿಲ್ಲ ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ. ನೋಡೋಣ, ಕಾತೋಣ. ಕೇಳಿದಾರ, ದೊಡ್ಡ ಜಿಲ್ಲೆ ಇದೆ, ಕೊಡಬೇಕು ರೀ. ದೊಡ್ಡ ಜಿಲ್ಲೆ ಇದೆ, ಕೊಡಬೇಕು. ಕೊಟ್ಟರೆ ಒಳ್ಳೇದಾಗುತ್ತೆ. ಇಲ್ಲ ನಾವು ಯಾರಿಗೆ ಶಿಫಾರಸು ಮಾಡಿಲ್ಲ, ಹೈಕಮಾಂಡ್ ಅದನ್ನು ತೀರ್ಮಾನ ಮಾಡ್ತಾರೆ. ಇಲ್ಲ ನಮ್ಮ ಯಾರು ಸಂಪರ್ಕ ಮಾಡಿಲ್ಲ, ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನೋಡೋಣ, ಅದೆಲ್ಲ ಹೈಕಮಾಂಡ್ ಅವ್ರು ಮಾಡ್ತಾರೆ. ಯಾರು ಪಕ್ಷಕ್ಕೆ ಅವಶ್ಯಕತೆ ಇದೆ, ಮುಂದಿನ ಚುನಾವಣೆಗೆ ಯಾರು ಅನುಕೂಲ ಆಗ್ತಾರೆ, ಆ ದೃಷ್ಟಿ ಇಟ್ಕೊಂಡು ಮಾಡ್ತಾರೆ ಅಷ್ಟೇ. ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ, 2-3 ದಿನದಲ್ಲಿ ಆಗ್ಬೋದು ಅನ್ನೋ ನಿರೀಕ್ಷೆ. ಗೊತ್ತಿಲ್ಲ ನನಗೂ, ನಾವು ಇಲ್ಲೇ ಅದ್ರ ಗೊತ್ತಿಲ್ಲ, ಬೆಂಗಳೂರಿಗೆ ಹೋದ್ಮೇಲೆ ಗೊತ್ತಾಗೋದು. ನೋಡೋಣ, ಆಗ್ತೈತೆ ಯಾವಾಗ ಬೇಗ ಆಗ್ಬೇಕಂತ ಇದೆ ರೀ ಎಲ್ಲರದ್ದು ಅಭಿಪ್ರಾಯ. ಬೇಗ ಆಗಲಿ ಅಷ್ಟೇ. ಗೊತ್ತಿಲ್ಲ ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ. ನೋಡೋಣ, ಕಾತೋಣ. ಕೇಳಿದಾರ, ದೊಡ್ಡ ಜಿಲ್ಲೆ ಇದೆ, ಕೊಡಬೇಕು ರೀ. ದೊಡ್ಡ ಜಿಲ್ಲೆ ಇದೆ, ಕೊಡಬೇಕು. ಕೊಟ್ಟರೆ ಒಳ್ಳೇದಾಗುತ್ತೆ. ಇಲ್ಲ ನಾವು ಯಾರಿಗೆ ಶಿಫಾರಸು ಮಾಡಿಲ್ಲ, ಹೈಕಮಾಂಡ್ ಅದನ್ನು ತೀರ್ಮಾನ ಮಾಡ್ತಾರೆ. ಇಲ್ಲ ನಮ್ಮ ಯಾರು ಸಂಪರ್ಕ ಮಾಡಿಲ್ಲ, ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನೋಡೋಣ, ಅದೆಲ್ಲ ಹೈಕಮಾಂಡ್ ಅವ್ರು ಮಾಡ್ತಾರೆ. ಯಾರು ಪಕ್ಷಕ್ಕೆ ಅವಶ್ಯಕತೆ ಇದೆ, ಮುಂದಿನ ಚುನಾವಣೆಗೆ ಯಾರು ಅನುಕೂಲ ಆಗ್ತಾರೆ, ಆ ದೃಷ್ಟಿ ಇಟ್ಕೊಂಡು ಮಾಡ್ತಾರೆ ಅಷ್ಟೇ.